Breakfast with Jayashree. This is your host Jayashree Adhyapak. So I always tell you that whatever we prepare, wherever we prepare with love, right? ಸೊ ಕಲಿಯೋದು ತುಂಬ ಇರುತ್ತೆ. ಚಿಕ್ಕ ವಯಸ್ಸಿಂದ ಏನೋ ಒಂದು ಕಲಿತಾನೆ ಇರ್ತೀವಿ. ಅದು ಚಿಕ್ಕವರಿಂದ ಕಲಿಬೋದು, ದೊಡ್ಡವರಿಂದ ಕಲಿಬೋದು, ಅಪ್ಪ ಅಮ್ಮನಿಂದ ಕಲಿಬೋದು, ಅಜ್ಜಿ ತಾತನಿಂದ ಕಲಿಬೋದು ಅಲ್ವಾ. ಕಲಿಯೋದು ಅಂದರೆ ಹುಟ್ಟಿದಾಗ್ಲಿಂದ ಕೊನೆ ತನಕನೂ ಕಲಿಕೆ ಇದ್ದೇ ಇರುತ್ತೆ. ಪ್ರತಿ ಕ್ಷಣ, ಪ್ರತಿದಿನ ಅಲ್ವಾ, ಪ್ರತಿಯೊಂದು ಕ್ಷಣನೂ ಕಲಿತಾ ಇರ್ತೀವಿ. ಇವತ್ತು ಒಂದು ಚಿಕ್ಕ ಹುಡುಗಿ ನಮಗೆ ಅಡುಗೆ ಹೇಳ್ಕೊಡೋಕೆ ಬಂದಿದೆ. ನೋಡೋಣ, ಅವಳಿಗೂ ತುಂಬ ಇಷ್ಟ ಅಂತೆ ಅಡುಗೆ ಎಲ್ಲ ಮಾಡೋದು. ಇಟ್ ಈಸ್ ಹರ್ ಪ್ಯಾಷನ್. ಸೊ ಲೆಟ್ ಅಸ್ ಲರ್ನ್ ಫ್ರಮ್ ಹರ್. Let us call. She is very excited. So without any delay, I am going to call Purna. Hello. My darling. Welcome to Breakfast with Jayashree. Hello. Thank you. ಏನ್ ಮಾಡ್ತಾ ಇದೀಯ ಕಂದ ಇವತ್ತು? ಇವತ್ತು ಫಸ್ಟ್ ಮುದ್ದಿ ಪಲ್ಯ ಮಾಡ್ತಾ ಇದೀನಿ. ಸೊಪ್ಪಿಂದು ಮುದ್ದಿ ಪಲ್ಯ ಮಾಡೋಣ. ಹಾ, ಇನ್ನು ಆಮೇಲೆ ನೆಕ್ಸ್ಟ್ ಬರೋ ಎಪಿಸೋಡ್ಗಳಲ್ಲಿ ಸಹ ಕೆಲವೊಂದು ಡಿಶಸ್ ಮಾಡಿ ತೋರಿಸ್ತಾ ಇದ್ದಾಳೆ. So let us start Purna's dish with ಮುದ್ದೆ ಪಲ್ಯ. ಮುದ್ದೆ ಪಲ್ಯಕ್ಕೆ ಏನೇನ್ ಬೇಕಾಗುತ್ತೆ ಕಂದ? ಫಸ್ಟ್ ಮೆಂತ್ಯ ಇಟ್ಕೊಂಡಿದ್ದೀನಿ. ಹಾ, ಇದು ಬೇಳೆ, ಹಾ, ಇದು ಹುಣಸೆ ಹಣ್ಣು, ಇದು ಮೆಣಸಿನಕಾಯಿ, ಮತ್ತೆ ಸ್ವಲ್ಪ ಕಾಯಿ, ಇದು ಉಪ್ಪು, ಮತ್ತೆ ಉಪ್ಪು. ಮುದ್ದಿ ಪಲ್ಯಗೆ ಮೆಂತ್ಯ ಮತ್ತೆ ಪಾಲಕ್ ಸೊಪ್ಪು ಒಂದೊಂದು ಕಟ್ ಇಟ್ಕೊಂಡು. ಓಕೆ, ಒಂದೊಂದು ಕಟ್ ಮಾಡಿ ವಾಶ್ ಮಾಡಿದ್ಯಾ. ಹುಣಸೆ ಹಣ್ಣನ್ನ ಎಣ್ಣೆ ಹಾಕಿದಾಳೆ. ಸೊ ಹಸಿಮೆಣಸಿನ್ಕಾಯಿ, ಮೆಂತ್ಯ ಯಾಕೆ ಕಂದ? ಮೆಂತ್ಯ ಫಸ್ಟ್ ಫ್ರೈ ಮಾಡಿ ಅದ್ರ ಜೊತೆಗೆ ಬೇಳೆ ಕೂರಿಸ್ಬೇಕು. ಸೊ ಅದಕ್ಕೆ ಮೆಂತ್ಯ. ಓಕೆ, ಫಸ್ಟ್ ಇವಾಗ ಮೆಂತ್ಯ ಹುರ್ಕೊಂಡ್ಬಿಡೋಣ. ಬೇಳೆಗಿಡೋಣ. ಓಕೆ ಕಂದ. ಓಕೆ, ಈಗ ಮೆಂತ್ಯ ಹುರ್ಕೋತಾ ಇದೆಯಾ? 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಓಕೆ, ಬಿಸಿಯಾಗಿದೆಯಾ ಎಣ್ಣೆ? ಎಣ್ಣೆ ಕಾಯ್ದಿದೆ. ಇದು ಫುಲ್ ಕೆಂಪಾಗಬೇಕಾ? ಸಾಕು. ಹಾಂ, ಈಗ ತೊಳೆದು ಇಟ್ಕೊಂಡಿರೋ ಬೇಳೆನ ಹಾಕ್ತಾ ಇದ್ದೀನಿ. ಓಕೆ, 1 ಪಾವ್ ಬೇಳೆ ತಗೊಂಡು. ಓಕೆ, ಇದನ್ನು ಮೆಂತ್ಯದ ಜೊತೆನೆ ಹುರ್ಕೋತೀಯಾ? ಹುರ್ಕೊಳ್ಳೋದೇನಿಲ್ಲ, ಮೆಂತ್ಯ ಹುರಿದು ಹಾಕ್ತಾರೆ ಅಷ್ಟೇ ಅದ್ರ ಜೊತೆ. ಓಕೆ, ಇದಕ್ಕೆ ನೀರು ಅಳತೆ ಮಾಡಿಟ್ಕೊಂಡು ನೀರು. ಹಾಂ, ಸೊಪ್ಪನ್ನ ಫ್ರೈ ಮಾಡ್ಕೊಂಡು. ಓಕೆ ಪುಟ್ಟ. ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಪೂರ್ಣ, ನಿಂಗೆ ಇದು ಇಂಟ್ರೆಸ್ಟ್ ಹೆಂಗ್ ಬಂತು ಅಡುಗೆದೆಲ್ಲ? ಯಾಕಂದ್ರೆ ಇದು ಮುದ್ದೆ ಪಲ್ಯ ಅಂದ್ರೆ ಸಾಮಾನ್ಯ ಟ್ರೆಡಿಷನಲ್ ಡಿಶ್ ಅಂತಾರೆ. ನನಗೆ ಇದು ಫಸ್ಟ್ ನಂಗೆ ಅಜ್ಜಿ ಹೇಳ್ಕೊಟ್ಟಿದ್ದೆ, ನಮ್ಮ ಅಜ್ಜಿ ಹೆಂಗ್ ಮಾಡೋದು ಅಂತ. ಓಕೆ, ಅವರು ಆಕ್ಚುಲಿ ರಾಯಚೂರ್ ಕಡೆಯವರು. ಹಾ, ಸೊ ಅಲ್ಲಿ ಇದು ತುಂಬಾ ಫೇಮಸ್ ಡಿಶ್. ಅವರು ಸಕ್ಕತ್ತಾಗಿ ಮಾಡ್ತಾರೆ. ಸೊ ಅಟ್ 1 ಪಾಯಿಂಟ್ ನನಗೂ ಕಲಿಬೇಕು ಅಂತ ಅನಿಸಿ ಅವ್ರ ಹತ್ರ ಹೇಳಿಸ್ಕೊಂಡಿದ್ದೆ. ಇದು ಕುಕ್ಕರ್ ಈಗ ಕೂಗ್ತಾ ಇದೆ. ನಾನು ಬೇಳೆಗೆ ಏನಕ್ಕೆ ಮೆಜರ್ ಮಾಡಿ ನೀರ್ ಇಟ್ಟಿದ್ದೆ ಅಂದ್ರೆ ನನಗೆ ಫುಲ್ ಸಿಕ್ಕಾಗ್ಬೇಕು ಬೇಳೆ. ಇವಾಗ ಹುಳಿ ಮಾಡೋ ತರ ತುಂಬಾ ಸೊಳ್ಳಿಗೂ ಬೇಡ ಅಂತ, ಸಾರು ಮಾಡೋ ತರನು ಬೇಡ ಅಂತ. ಅದು ಕರೆಕ್ಟ್ ಆಗಿ ಎಷ್ಟು ಬೇಯಬೇಕು ಅಷ್ಟು ಮಾತ್ರ ನೀರ್. ಸೊ 1 ಕಪ್ ಬೇಳೆಗೆ ಎಷ್ಟು ಹಾಕ್ತೀವಿ? 2.25 ಕಪ್ ನೀರ್ ಇಟ್ಟಿದ್ದೀನಿ. ಓಕೆ, ಸೊ ಈಗ ಎಣ್ಣೆ ಕಾದಿದೆ. ಇದಕ್ಕೆ ಒಂಚೂರು ಹಿಂಗ್ ಹಾಕೊಳ್ತೀನಿ. ಓಕೆ, ಇದಕ್ಕೆ ಜೀರಿಗೆ ಏನು ಬೇಡವಾ? ಜೀರಿಗೆ ಎಲ್ಲ ಹಾಕಿಲ್ಲ, ಇಂಗು ಸಾಸಿವೆ ಒಗ್ಗರಣೆ ಅಷ್ಟೇ. ಓಕೆ, ಪಟ ಅಂತ ಇದೆ ನೋಡು. ಈಗ ಇದಕ್ಕೆ ಸೊಪ್ಪು ಹಾಕೊಳ್ಳೋಣ. ಸೊಪ್ಪನ್ನ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ಓಕೆ, ಇದೊಂಚೂರು ಬಿಸಿ ಮಾಡ್ಕೊತೀವಿ, ಫ್ರೈ ಮಾಡ್ಕೊಂಡು. ಓಕೆ, ಒಗ್ಗರಣೆನಲ್ಲೇ ಫ್ರೈ ಆಗುತ್ತೆ, ಗಮ್ಮತ್ತಾ ಇರುತ್ತೆ. ಇದಕ್ಕೆ ನೀರೇನಾರು ಹಾಕೋತೀಯ ಅಥವಾ ಅದೇ ಇದ್ರಲ್ಲೇ? ನೆಕ್ಸ್ಟ್ ಏನ್ ಮಾಡ್ತಾ ಇದೀಯ? ಬಾಡತ್ತೆ ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಳ್ಳೋದು ಮಾಡೋಣ. ಒಂದು 2 ಡ್ರಾಪ್ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ 8 ರಿಂದ 10 ಮೆಣಸಿನಕಾಯಿ ಹಾಕೋಣ. ಓಕೆ, ಬಾಡಿಸ್ತೇನೆ.
ಆಗಿದೆಯಾ ಇದು ಈಗ ಬೆಂದಿದೆಯಾ? ಸೊಪ್ಪು ಫ್ರೈ ಆಗಿದೆ. ಹಾ. ಸೊ ಇದನ್ನ ಆಫ್ ಮಾಡ್ಕೊಂಡು ಓಕೆ ಆಗಿರುವಂತ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಓಕೆ. ಇದಕ್ಕೆ ಕಾಯಿ ತಗೊಂಡಿದ್ದೀನಿ. ಹಸಿ ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆ, ಇಲ್ಲ ಕಾಯಿ ತುರಿಬೇಕಾದ್ರೆ ಹಾಕೋಬೋದು. ಒಂಚೂರು ನೀರು ಹಾಕೊಂಡು ಮಿಕ್ಸಿ ಮಾಡಿ. ಇನ್ನೇನಿಲ್ಲ ಅಲ್ಲ, ಕಾಯಿ ಹಸಿಮೆಣಸಿನ್ಕಾಯಿ ಅಷ್ಟೇ. ಮಾಡ್ಬಿಡ್ತಾನೆ. ಆಗಿದೆ. ಬೆಂದಿದೆ ನೋಡಿ ಚೆನ್ನಾಗಿ. ಮೆಂತ್ಯ ಸಹ ಮೇಲ್ ಕಾಣಿಸ್ತಾ ಇದೆ. ಸೊ ಈಗ ಇದನ್ನ ಫುಲ್ ಸ್ಮ್ಯಾಶ್ ಮಾಡ್ತೀನಿ ಬೇಳೆನ. ಓಕೆ. ಇರಿ ಇರಿ. ಇದಕ್ಕೆ ಸುಮ್ಮನೆ ಒಂದು ಸ್ಪೂನ್ ಎಣ್ಣೆ ಹಾಕೊತ ಇದ್ದೀನಿ. ಓಕೆ. ಇದಕ್ಕೆ ಇವಾಗ ಸ್ಮ್ಯಾಶ್ ಮಾಡಿರೋ ಬೇಳೆನ ಇದಕ್ಕೆ ಹಾಕೋತಾ ಇದ್ದೀನಿ. ಓಕೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಕಾಯಿ ಮೆಣಸಿನಕಾಯಿ. ಬರೀ ಹಸಿಮೆಣಸಿನಕಾಯಿ ಖಾರ ಮಾತ್ರನಾ? ಇದು ಖಾರದ ಪುಡಿ ಏನಾರು ಹಾಕ್ತೀರಾ? ಇಲ್ಲ ಹಸಿಮೆಣಸಿನ್ಕಾಯಿ ಖಾರ. ಇನ್ನೂ ಖಾರ ಬೇಕು ಅನ್ನೋರು ಬೇಕಿದ್ರೆ ಮೆಣಸಿನ್ಕಾಯಿನ ಹೆಚ್ಚಿಬಿಟ್ಟು ಫ್ರೈ ಮಾಡ್ಕೋಬಹುದು. ಓಕೆ. ಆ ಎಣ್ಣೆ ಹಾಕಿದಾಗ ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡಿ. ಈಗ ಸೊಪ್ಪು ಹಾಕೋತಾ ಇದ್ದೀನಿ. ಓಕೆ. ವಾಸನೆ ಗಮ್ಮಂತ ಬರ್ತಾ ಇದೆ. ಈಗ ಸೊಪ್ಪು ಹಾಕಾಗಿದೆ. ಇದ್ರದ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರು ಬೇಕೋ ಬೇಡವೋ ಅಂತ ಆ್ಯಡ್ ಮಾಡ್ಕೋಬಹುದು. ಓಕೆ. ಎಷ್ಟು ಗಟ್ಟಿ ಬೇಕೋ ಅಷ್ಟು ನಾವು. ಹಾಂ, ಸ್ವಲ್ಪ ನೀರು ಇಷ್ಟಪಡೋರು ನೀರಾಗಿ ಮಾಡ್ಕೋಬಹುದು. ಉಪ್ಪು ಕೊನೆಯಲ್ಲಿ ಹಾಕೋತಿ. ಇದು ಒಂದು 2 ಕುದಿ ಕುದ್ಮೇಲೆ ಉಪ್ಪು ಮತ್ತೆ ಹುಣಸೆ ಹಣ್ಣು ರಸ ಹಾಕೊಳ್ಳೋದು. ಓಕೆ. ಚೂರು ಕುದಿತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸ ಮತ್ತೆ ಉಪ್ಪನ್ನ ಹಾಕಿ. ಓಕೆ. ರುಚಿಗೆ ತಕ್ಕಷ್ಟು ಒಂಚೂರು ಕಮ್ಮಿನೇ ಹಾಕ್ಬೋದು. ಅದನ್ನ ಕಲಿಸ್ಕೋಬೇಕಾದ್ರೆ ಒಂಚೂರು ಎಣ್ಣೆ ಉಪ್ಪು ಹಾಕೊಂಡು ಕಲಿಸ್ಕೋಬೇಕು. ಓಕೆ. ಆಮೇಲೆ ಒಂದು ಪಟ್ಲಲ್ಲಿ ಹಾಕಿ ತೋರಿಸಿ. ಸೊ ಈಗ ಮುದ್ದೆ ಪಲ್ಯ ರೆಡಿ ಇದೆ. ಬನ್ನಿ ಈಗ ನೀವು ಟೇಸ್ಟ್ ನೋಡಿ. ಓಕೆ ಪುಟ್ಟ. ಸೂಪರ್. ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಟೆಂಪ್ಟಿಂಗ್ ಆಗಿದೆ. ಸೊ ಪೂರ್ಣ ಮಾಡಿರೋ ಮುದ್ದೆ ಪಲ್ಯ ಅನ್ನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಸೊ ಇದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ, ನೋಡೋಣ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತಂತೆ. ಸೊ ಸೊಪ್ಪಿನ ಘಮ, ಬೇಳೆ ಬಾಯಿಗೂ ಸಿಗ್ತಾ ಇದೆ, ಮತ್ತೆ ಖಾರ ಇದೆಲ್ಲ ತುಂಬಾ ಚೆನ್ನಾಗಿದೆ. ಪರ್ಫೆಕ್ಟ್ ಆಗಿ ಬಂದಿದೆ ಕಂದ. ತುಂಬಾ ಚೆನ್ನಾಗಿ ನೋಡಿ. ಮಗು ಆದ್ರೂ ಆಸೆಯಿಂದ ಅಡುಗೆ ಮಾಡುತ್ತೆ. ಸೊ ಪೂರ್ಣ ಹೀಗೆ ಬಂದು ವಿಧವಿಧವಾದ ಕಲ್ಸ್ಕೊಡ್ತಾ ಇರು ಖಂಡಿತ. ಸೊ ಬಾಕಿಯವ್ರಿಗೂ ಅದು ಎಂಕರೇಜ್ ಆಗುತ್ತೆ. ಹೌದು, ಇನ್ಸ್ಪಿರೇಷನ್. ಯು ಆರ್ ರಿಯಲಿ ಅನ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಸೊ ಹೋಪ್ ಯು ಲೈಕ್ ದಿಸ್ ಡಿಶ್ and whatever you feel, please do comment. Don't forget to subscribe, hit the notification bell. This is your Jayashree Adhyapak. Love you all with Purna.